ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಟ್ಯಾಲಿಯಲ್ಲಿ ಬರುವಂಥ ಅಕೌಂಟಿಂಗ್ ವೋಚರ್. ಇದರಲ್ಲಿ ಬರುವಂಥ ವೋಚರ್ಸ್ಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು, ಹಾಗೆ ಫೈನಲ್ ಅಕೌಂಟ್ಸ್ ರಿಪೋರ್ಟ್ ಆಗಿ ಯಾವುದನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಈ ಒಂದು ಕಂಟೆಂಟನ್ನು ಪ್ರೈಮಲ್ಲಿ ಹೇಗೆ ಮಾಡಬೇಕು, ಟ್ಯಾಲಿ ಪ್ರೈಮಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡಿ, ಒಂದೊಂದಾಗಿ ನಾನು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಕಾನ್ಫಿಗರೇಷನ್ ಬರುತ್ತೆ. ಸೊ ಪ್ರೈಮಲ್ಲಿ ಕಾನ್ಫಿಗರೇಷನಲ್ಲಿ ನಾನು ಜಿ ಎಸ್ ಟಿನ ನೋವು ಮಾಡ್ಕೊತೀನಿ. ಯಾಕೆಂದರೆ ನಾನೀಗ ಜಿ ಎಸ್ ಟಿಯ ಬಗ್ಗೆ ಎಂಟ್ರೀಸನ್ನು ಹಾಕ್ತಾ ಇರಲ್ಲ. ಸೊ ಅದನ್ನು ನಾನು ಜಿ ಎಸ್ ಟಿನ ನೋವು ಮಾಡ್ಕೊಂಡಿದ್ದೀನಿ. ಸೊ ಈಗ ಗೆಟ್ ವೇ ಆಫ್ ಟ್ಯಾಲಿ ಬರುತ್ತೆ. ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ವೋಚರ್ಸನ್ನು ತೊಗೋಬೇಕಾಗುತ್ತೆ. ವೋಚರ್ಸನ್ನು ತೊಗೋಬೇಕಾದ್ರೆ ನೀವು ಗಮನ ಇಡಿ. ನಿಮಗೆ ಶಾರ್ಟ್ಕಟ್ ಕೀ ಗೊತ್ತಾಗಿಲ್ಲ ಅಂದರೆ ಈ ಕಡೆಗಳಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ, ಇದನ್ನು ನೀವು ತಗೋಬಹುದು. ಸೊ ನೆಕ್ಸ್ಟ್ ನಿಮಗೆ ನಾನು ಟ್ರಾನ್ಸಾಕ್ಷನನ್ನು ಓದಿ ಹೇಳ್ತಾ ಈ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಸೊ ಮಿಸ್ಟರ್ ತರುಣ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಮಿಸ್ಟರ್ ತರುಣ್, ಯಾಕಂದರೆ ಯಾವೊಂದು ಬಿಸ್ನೆಸ್ ಮಾಡಿ ಅವನೇ ಹಣವನ್ನು ತಗೊಳ್ಳೋದ್ರಿಂದ ನಾನು ಈ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವಾಗಲೂ ಬಂಡವಾಳ ಹಾಕಿರೋದನ್ನ ಬಂಡವಾಳದಾರ ಅಂತ ಕರೀತಾರೆ. ಸೊ ಅದನ್ನೆಲ್ಲ ನಾನು ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಎಡೆಡ್ ಅವ್ರನ್ನ ಎಂಟ್ರಿ ಮಾಡಿದ್ದೀನಿ. 5 ಲಕ್ಷ ಅಮೌಂಟ್ ಹೇಳ್ತಾ ಇದ್ದಾರೆ. ಸೊ 5 ಲ್ಯಾಕನ್ನು ನಾನು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ 50,000 ಅಂತಿದೆ. ಸೊ ಗೂಡ್ಸನ್ನು ಪರ್ಚೇಸ್ ಮಾಡಿ ಆಗಿದೆ, ಕ್ಯಾಶ್ ಮೂಲಕ ಅಂತ ಇದ್ದಾರೆ. ಸೊ ನಮ್ಮಿಂದ ಕ್ಯಾಶ್ ಗೋಸ್ ಔಟ್ ಆಗಿದೆ. ಸೊ ಇಲ್ಲಿ ಗೂಡ್ಸ್ ಕಮ್ಸ್ ಆಗುತ್ತೆ. ಸೊ ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡಿದರೆ ಲೆಡ್ಜರ್ ಎಂಟ್ರಿ ಬಾಕ್ಸ್ ಓಪನ್ ಆಗುತ್ತೆ. ಸೊ ನಾನು ಆ ರೀತಿಯಾಗಿ ಲೆಡ್ಜರ್ ಎಂಟ್ರಿನ ಓಪನ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪರ್ಚೇಸ್ ಮೆಷಿನರಿ 1 ಲ್ಯಾಕ್ ಇದೆ. ಪರ್ಚೇಸ್ ಮೆಷಿನರಿ, ಸೊ ಇಲ್ಲಿ ಕ್ಯಾಶ್ ಮೂಲಕ ಪರ್ಚೇಸ್ ಆಗಿದೆ. ಏನು ಪರ್ಚೇಸ್ ಆಗಿದೆ? ಮೆಷಿನರಿ. ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ನನಗೆ ಎಷ್ಟು ಹಣ ಅಂದರೆ 1 ಲ್ಯಾಕ್ ರೂಪಾಯಿ. ನೆಕ್ಸ್ಟ್ ನಾನು ಪೇಯ್ಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್. ಪೇಯ್ಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್ ಅಂತ ಇದೆ. ಕ್ಯಾಶು, ಇಲ್ಲಿ ಪ್ರಿಂಟಿಂಗ್ ಚಾರ್ಜಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪ್ರಿಂಟಿಂಗ್ ಚಾರ್ಜಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಅಂಡರ್ ರೂಪ್ ರಾಂಗ್ ಆದರೂ ಕೂಡ ನಿಮಗೆ ಆನ್ಸರ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಅಮೌಂಟ್ 50,000. ನೆಕ್ಸ್ಟ್ ಆಕ್ಟ್ರೋಪ್ಯಾಡ್ ಅಂತಿದೆ. ಆಕ್ಟ್ರೋಪ್ಯಾಡ್ ಅಂತ ಇದೆ. ಸೊ ನಾನಿಲ್ಲಿ ಆಕ್ಟ್ರೋಪ್ಯಾಡ್ ಮೀನ್ಸ್ ಟೋಲ್ ಗೇಟಲ್ಲಿ ಕಟ್ಟುವಂಥ ಟ್ಯಾಕ್ಸ್. ಇದು ನಾವು ಬಿಸ್ನೆಸ್ ಅಂತ ಬಂದಾಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನೀವು ನಾರ್ಮಲ್ ಆಗಿ ಇದನ್ನು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದರಲ್ಲಿ ಮಾತ್ರ ನಿಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ವೇಜಸ್. ವೇಜಸ್ ಅನ್ನೋದು ದಿನಗೂಲಿ ಆದ್ದರಿಂದ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಓಪನ್ ಬ್ಯಾಂಕ್ ಅಕೌಂಟ್ ಎಸ್ ಬಿ ಐ ಬ್ಯಾಂಕ್ ವಿತ್ ಕ್ಯಾಶ್ ಅಂತ ಇದೆ. ಎಸ್ ಬಿ ಐ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ದುಡ್ಡು ಹಾಕ್ತಾ ಇದ್ದಾರೆ. ಸೊ ಬ್ಯಾಂಕ್ ಎಲ್ಲವೂ ಬಂದು ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಹಾಕಬೇಕು. ಸೊ ನೀವು ಎಸ್ ಬಿ ಐ ಬ್ಯಾಂಕನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ಸ್. ಇಲ್ಲಿ ನಿಮ್ಮಿಂದ ಹೊರಗೆ ಹೋಗ್ತಾ ಇರೋದು ಕ್ಯಾಶ್.
ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಸೇಲ್ ಮಾಡಿ ಆಗಿದೆ ಕ್ಯಾಶ್ ಮೂಲಕ. ಏನನ್ನ ಗೂಡ್ಸನ್ನು ನಮಗೆ ಕನ್ಸಿನ್ ಆಗಿದೆ ಕ್ಯಾಶು. ಸೊ ಗೂಡ್ಸ್ ಹೊರಗೆ ಹೋಗಿದೆ. ಸೊ ಅದರಿಂದ ನಾನು ಇದನ್ನ ರಿಸಿಪ್ಟ್ ವೋಚರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅರೈಸ್ ಇಂಡಿಯಾ ಕಡೆಯಿಂದ. ಸೊ ಈಗ ನಮಗೆ ಇನ್ವಾಯ್ಸ್ ನಂಬರ್ ಇದ್ರೆ ಇಲ್ಲಿ ಇನ್ವಾಯ್ಸ್ ನಂಬರನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿ ಪಾರ್ಟಿ ನೇಮ್ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾ ಬಂದು ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಪರ್ಚೇಸಲ್ಲಿ ಪಾರ್ಟಿ ನೇಮ್ ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕೊಳ್ಳಿ. ಇಲ್ಲಿ ಡಾಕ್ಯುಮೆಂಟ್ಸ್ ನಂಬರನ್ನು ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ರಿಸಿಪ್ಟ್ ಡಾಕ್ಯುಮೆಂಟ್ ನಂಬರ್ 6 ಡಿಜಿಟ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಡಿಸ್ಪ್ಯಾಚ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಎಲ್ಲಿಗೆ ಇದೊಂದು ಸಪ್ಲೈ ಆಗ್ತಾ ಇದೆ ಗೂಡ್ಸ್ ಅನ್ನೋದು ತೊಗೋಬೇಕು. ಏಜೆಂಟ್ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. RR ನಂಬರ್ ಇದ್ದರೆ RR ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೇಟ್ ಇವತ್ತಿನ ಡೇಟ್ ಇದ್ದರೆ ಡೇಟ್ ಹಾಕ್ಕೊಳ್ಳಿ. ವೆಹಿಕಲ್ ನಂಬರ್ ಸೊ ಈ ರೀತಿಯಾಗಿ ನೀವು ಎಂಟ್ರಿ ಮಾಡಿ. ನೆಕ್ಸ್ಟು ಪರ್ಚೇಸ್ ಲೆಡ್ಜರಿಗೆ ಪರ್ಚೇಸ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಇಲ್ಲಿ ಐಟಮ್ ಯಾವುದು ಕೇಳುತ್ತೆ. ಸೊ ನಮಗೆ ಇಲ್ಲಿ ಐಟಮ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಗೂಡ್ಸ್ ಯಾವುದೇ ಕ್ವಾಂಟಿಟಿ ಮತ್ತು ಯೂನಿಟ್ಸ್ ಬೇಕಾಗಿರೋದಿಲ್ಲ ಇಲ್ಲಿ. ನಾನು ಅದರಿಂದ ಡೈರೆಕ್ಟಾಗಿ ಅರೈಸ್ ಇಂಡಿಯಾದ್ದು ಅಮೌಂಟನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟು ರಿಟರ್ನ್ ಗೂಡ್ಸ್ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾ ರಿಟರ್ನ್ ಅನ್ನು ಮಾಡಿದ್ದಾರೆ. ಅಂದರೆ ಪರ್ಚೇಸ್ ಮಾಡಿದ್ದನ್ನು ರಿಟರ್ನ್ ಮಾಡಿದೆ ಅಂದರೆ ಪರ್ಚೇಸ್ ರಿಟರ್ನ್. ಅದನ್ನ ಡೆಬಿಟ್ ನೋಟ್ ವೋಚರ್ ಅಂತ ಕರೀತಾರೆ. ಡೆಬಿಟ್ ನೋಟಿಗೆ ಈ ಟ್ಯಾಲಿ ERP 9 ಇದ್ದಾಗೆಲ್ಲ ಇಲ್ಲಿ ಡಿಫರೆನ್ಸ್ ಇದೆ. ಆಲ್ಟ್ F5 ಅನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ ಆಲ್ಟ್ F5. ಸೊ ನಾನಿಲ್ಲಿ ಆಲ್ಟ್ F5 ಅನ್ನು ಪ್ರೆಸ್ ಮಾಡ್ಕೊತೀನಿ. ಡೈರೆಕ್ಟಾಗಿ ಬರುತ್ತೆ. ಅರೈಸ್ ಇಂಡಿಯಾನ ತಗೊಳ್ಳಿ. ಇಲ್ಲಿ ಲೆಡ್ಜರ್ ಮಾತ್ರ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪರ್ಚೇಸ್ ರಿಟರ್ನ್, ಯಾಕೆಂದರೆ ಪರ್ಚೇಸ್ ಆಗಿತ್ತಲ್ಲ ಅದು ರಿಟರ್ನ್ ಆಗಿದ್ದು. ಸೊ ಪರ್ಚೇಸ್ ರಿಟರ್ನ್ ಅಂಡರು ಬಂದು ಪರ್ಚೇಸ್ ಅಕೌಂಟ್. ಯಾವುದನ್ನು ರಿಟರ್ನ್ ಮಾಡಿದ್ದಾರೆ? ಗೂಡ್ಸನ್ನು ರಿಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 5000 ಅಮೌಂಟ್. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪಿಯೂಷ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಮೀನ್ಸ್ ಸೇಲ್ ಆಗಿದೆ ಅಂತ. ಸೊ ಯಾರ ಹತ್ರ? ಪಿಯೂಷ್. ಪಿಯೂಷ್ ಒಂದು ಸೆಂಡ್ರಿ ಡೆಟರ್. ಇಲ್ಲಿ ಕ್ರಿಯೇಟ್ ಮಾಡಿ ಸೇಲ್ಸ್ ಅಕೌಂಟ್. ಗೂಡ್ಸ್ ಆಲ್ರೆಡಿ ಎಂಟ್ರಿ ಇದೆ, ಅದನ್ನು ನೀವು ತಗೊಳ್ಳಿ. ಸೊ ಎಷ್ಟು ಅಂದರೆ 1,55,000. ನೆಕ್ಸ್ಟ್ ರಿಟರ್ನ್ ಗೂಡ್ಸ್ ಆಫ್ ಪಿಯೂಷ್ ಅನ್ನೋನು ರಿಟರ್ನ್ ಅನ್ನು ಮಾಡಿದ್ದಾನೆ. ಸೊ ರಿಟರ್ನ್ ಮಾಡಿದರೆ ಈಗ ನೋಡಿ ಇಲ್ಲಿ ವೋಚರ್ ಬಂದು ಆಲ್ಟ್ F6 ಕ್ರೆಡಿಟ್ ನೋಟಿಗೆ ನೀವು ಪ್ರೈಮಲ್ಲಿ ಆಲ್ಟ್ F6 ಅನ್ನು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಆಲ್ಟ್ F6 ಅನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ನೋಟ್ ಬಂತು. ಪಾರ್ಟಿ ನೇಮ್ ಬಂತು ಇಲ್ಲಿ ಪಿಯೂಷ್. ಇಲ್ಲಿ ಸೇಲ್ಸ್ ರಿಟರ್ನ್ ಕ್ರಿಯೇಟ್ ಅನ್ನು ಕೊಡಿ. ಸೇಲ್ಸ್ ರಿಟರ್ನ್ ಅಂಡರು ಬಂದು ಸೇಲ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ ಎಷ್ಟರದ್ದಾಗಿದೆ ಅಂದರೆ ಪಿಯೂಷ್ ಇದು 5,000 ರೂಪೀಸ್. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪಿಯೂಷ್ ಕಡೆಯಿಂದ ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕ್ಯಾಶ್ ತೊಗೊಳ್ತೀನಿ. ಪಿಯೂಷನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪಿಯೂಷನ್ನು ತೊಗೊಂಡ ತಕ್ಷಣ ಅವ್ರು ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಪಿಯೂಷಿಂದ ತೊಗೊಂಡಿದ್ದೀವಿ ಅಂದರೆ 1,00,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಅದು 1,00,000 ರೂಪಾಯಿಯನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಆನ್ ಅಕೌಂಟ್ ಮುಖಾಂತರ ಆ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಅರೈಸ್ ಇಂಡಿಯಾಗೆ ಪೇಯ್ಡ್ ಮಾಡ್ತಾ ಇದ್ದೀರಾ ಕ್ಯಾಶನ್ನು. ಸೊ
ಸೊ ಎಷ್ಟು ಹಣವನ್ನು ಅರೈಸ್ ಇಂಡಿಯಾಗೆ ಪೇಡ್ ಮಾಡ್ತಾ ಇದ್ದೀರಾ ಅಂದರೆ 85,000. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್, ಪವರ್ ಬಿಲ್ಲನ್ನು ಪೇಯ್ಡ್ ಮಾಡಿ ಆಗಿದೆ. ಪವರ್ ಬಿಲ್ ಅಂದ್ರೂ ಒಂದೇ, ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೂ ಒಂದೇ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣವನ್ನು ಪೇಯ್ಡ್ ಮಾಡಿದ್ದಾರೆ ಅಂದರೆ 1,000 rupees. ನೆಕ್ಸ್ಟ್ ಡೆಪಾಸಿಟೆಡ್ ಕ್ಯಾಶ್ 5,000 ಎಸ್ ಬಿ ಐ ಬ್ಯಾಂಕ್. ಎಸ್ ಬಿ ಐ ಬ್ಯಾಂಕಿಗೆ 5,000 ಡೆಪಾಸಿಟ್ ಮಾಡಿದ್ದಾರೆ. ಕಾಂಟ್ರಾ ವೋಚರ್ ಇದು. ಸೊ ಎಸ್ ಬಿ ಐ ಬ್ಯಾಂಕಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಸುಚಿ ಟ್ರೇಡರ್ಸ್. ಸೇಲ್ ಆಗಿದೆ ಸುಚಿ ಟ್ರೇಡರ್ಸ್ಗೆ. ಸೊ ಪಾರ್ಟಿ ನೇಮ್ ಬಂದು ಸುಚಿ ಟ್ರೇಡರ್ಸ್. ಸುಚಿ ಟ್ರೇಡರ್ಸ್ ಬಂದು ಸೆಂಡ್ರಿ ಡೇಟರ್ಸ್. ಯಾವ ಐಟಮ್ ಅಂದರೆ ಗೂಡ್ಸ್. 1,55,000. ಅಮೌಂಟ್ ಎಲ್ಲ ಎಂಟ್ರಿ ಮಾಡುವಾಗ ಕರೆಕ್ಟಾಗಿ ನೋಡ್ಕೋಬೇಕು. ಮೇಲೆ ವಿಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ಗೋಸ್ಕರ ಕ್ಯಾಶನ್ನು ವಿಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ಇದನ್ನು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಕ್ಯಾಶ್ ಅಂತ ತಗೊಳ್ಳಿ. ಇಲ್ಲಿ ಇದು ರಿಸಿಪ್ಟ್ ವೋಚರ್ಗೆ ಬರುತ್ತೆ. ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಹಣವನ್ನು ಡ್ರಾ ಮಾಡಿದ್ದಾರೆ ಪರ್ಸ್ನಲ್ ಯೂಸ್ಗೆ ಅಂದರೆ 5,000. ಬಿಸ್ನೆಸ್ಸಲ್ಲಿರುವಂಥ ಹಣವನ್ನು ಪರ್ಸ್ನಲ್ ಯೂಸಿಗೆ ತೊಗೊಂಡ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಯಾವ ವೋಚರ್ ಅಂದರೆ ರಿಸಿಪ್ಟ್ ವೋಚರ್ ಬರುತ್ತೆ ನಿಮಗೆ. ಡೊನೇಷನ್ ಇಂಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ರಿಸಿಪ್ಟ್ ವೋಚರ್ಗೆ ಏನನ್ನ ಎಂಟ್ರಿ ಹಾಕ್ತೀರಾ ಅದೆಲ್ಲ ಇನ್ಕಮ್ಗೆ ಸಂಬಂಧಿಸಿದಾಗಿರುತ್ತೆ. ಸೊ ಇನ್ಕಮನ್ನು ಹಾಕೊಳ್ಳಿ. ನೆಕ್ಸ್ಟ್ ಇಂಟರ್ನೆಟ್ ಬಿಲ್ ಪೇಯ್ಡ್. ಇಂಟರ್ನೆಟ್ ಬಿಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ. ಲೋನ್ ಕೆನರಾ ಬ್ಯಾಂಕಿಂದ ನೀವು ಲೋನನ್ನು ತೊಗೊಂಡಿದ್ದೀರಾ. ಸೊ ಅದು ನಮಗೆ ಲಯಬಿಲಿಟಿ, ಯಾಕೆಂದರೆ ನಾವು ಮುಂದೆ ಕಟ್ಟಬೇಕು, ಅದು ಹೊಣೆಗಾರಿಕೆ. ಆದ್ದರಿಂದ ಅದನ್ನ ಜರ್ನಲ್ ವೋಚರಲ್ಲಿ ತಗೋಬೇಕಾಗುತ್ತೆ. ಲೋನ್ ಆ್ಯಂಡ್ ಅಡ್ವಾನ್ಸ್ ಅಸೆಟ್ಸನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟು ಹಣ ಲೋನ್ ಅಂದರೆ 1,00,000. ಸೊ ಅದೇ ರೀತಿಯಾಗಿ ಇಲ್ಲಿ ಬೈ ಇರೋದನ್ನ 2 ಮಾಡ್ಕೊಳ್ಳಿ. ಏನಕ್ಕಾಗಿ ತೊಗೊಂಡಿದ್ದೀರ? ಲೋನ್ಸನ್ನು ಬ್ಯಾಂಕಿಂದ ತೊಗೊಂಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಲೋನ್ಸ್ ಅಂದರೆ ಲೋನ್ ಲಯಬಿಲಿಟಿ, ಕೊಡಲೇಬೇಕು, ಮುಂದೆ ಅದು ಕಟ್ಟಬೇಕು, ನಮ್ಮ ಹೊಣೆಗಾರಿಕೆ. ಅದರಿಂದ ಆ ರೀತಿಯಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪ್ರಣವ್ ಆನ್ ಅಕೌಂಟ್. ಪ್ರಣವ್ ಆನ್ ಅಕೌಂಟಲ್ಲಿ ಏನು ಮಾಡಿದ್ದಾರೆ? ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಆಗಿದೆ. ಸೊ ಪಾರ್ಟಿ ನೇಮ್ ಬಂದು ಪ್ರಣವ್. ಅಂತ. ಸೊ ಎಷ್ಟು ಹಣವನ್ನು ಅಂದರೆ 95,450 rupees. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪ್ರಣವ್. ರಿಸೀವ್ ಮಾಡ್ಕೊಂಡಿದ್ದೀವಿ ಕ್ಯಾಶನ್ನು. ಯಾರಿಂದ ಅಂದರೆ ಪ್ರಣವ್ ಕಡೆಯಿಂದ. ಸೊ ಪ್ರಣವ್ ಬಂದು ಎಷ್ಟು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಅವರಲ್ಲಿ 90,000 ರಿಸೀವ್ ಮಾಡ್ಕೊಂಡಿದ್ದೀವಿ ಆನ್ ಅಕೌಂಟ್. ಸೊ ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಪ್ರಥಮ್
ಕ್ರೆಡರ್ಸ್. ಪ್ರಥಮ್ ಟ್ರೇಡರ್, ಸೆಂಡ್ರಿ ಕ್ರೆಡಿಟರ್. ಪರ್ಚೇಸ್ ಗುಡ್ಸ್. ಸೊ ಎಷ್ಟು ಹಣ ಪ್ರಥಮ್ ಟ್ರೇಡರ್ಸ್ ಇದು ಮಾಡಿರೋದು ಅಂದರೆ 75,000. ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಪ್ರಥಮ್ ಟ್ರೇಡರ್ಸ್ 45,000 ಪೇಯ್ಡ್ ಮಾಡಿದ್ದಾರೆ. 45,000 ಅನ್ನು ಕ್ಯಾಶ್ ಮೂಲಕ. Next, deposited cash 7,000 SBI ಬ್ಯಾಂಕ್. SBI ಬ್ಯಾಂಕಿಗೆ ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀರಿ 7,000 ರೂಪೀಸನ್ನು. ನೆಕ್ಸ್ಟ್ ಪರ್ಚೇಸ್ ಬಿಲ್ಡಿಂಗ್ ಫಾರ್ 1 lakh. ಪರ್ಚೇಸ್ ಬಿಲ್ಡಿಂಗ್ ಫಾರ್ 1 lakh. Next, rent paid 5,000. ತಿಂಗಳಿಗೊಮ್ಮೆ ಕೊಡೋದು ಇವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಹೆಡಿಂಗ್ ಎಂಟ್ರಿ ಹಾಕೋಬೇಕು ನೀವು. ಮಂತ್ಲಿ ಖರ್ಚಾಗುವಂಥದ್ದನ್ನ. ಪೇಯ್ಡ್ ರಿಪೇರ್ ಆಫ್ ಮೆಷಿನರಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ರಿಪೇರಿ ಖರ್ಚು ಮಾಡಿದ್ದಾರೆ ಅಂದರೆ ಸ್ಯಾಲ್ರಿ ಡ್ಯೂ ಅಂದರೆ ಮುಂದೆ ಕೊಡಬೇಕು ಹೊಣೆಗಾರಿಕೆ, ಆದ್ದರಿಂದ ಅದನ್ನ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡಿ ಜರ್ನಲ್ ಓಚರ್. ಸ್ಯಾಲರಿ ಡ್ಯೂ, ಕರೆಂಟ್ ಲಯಬಿಲಿಟಿ. ಬೈ ಇದು ಟೂ ಮಾಡ್ಕೊಳ್ಳಿ. ಸೊ ಏನಕ್ಕಾಗಿ ಅಂದರೆ ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೋಡಿ ಎಲ್ಲ ಟ್ರಾನ್ಸಾಕ್ಷನ್ಗಳ ಎಂಟ್ರಿ ಆಯಿತು. ಬೇಕಿದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ಯಾಲರಿ ಡ್ಯೂ ಎಲ್ಲ ಟ್ರಾನ್ಸಾಕ್ಷನ್ನು ಎಂಟ್ರಿ ಆದಮೇಲೆ ನೆಕ್ಸ್ಟ್ ನಾವು ರಿಪೋರ್ಟನ್ನು ನೋಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಎಸ್ಕೇಪನ್ನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಬ್ಯಾಲೆನ್ಸ್ ಶೀಟ್. ಅದಾದಮೇಲೆ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ರೇಷಿಯೋ ಅನಾಲಿಸಿಸ್, ಫೈನಲ್ ಅಕೌಂಟ್ಸಲ್ಲಿ ಬರುವಂಥ ರಿಪೋರ್ಟ್ಸ್ಗಳಿವೆಲ್ಲ. ನೆಕ್ಸ್ಟ್ ಡಿಸ್ಪ್ಲೇಯಲ್ಲಿ ಟ್ರಯಲ್ ಬ್ಯಾಲೆನ್ಸ್, ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್, ಕ್ಯಾಶ್ ಫ್ಲೋ, ಫಂಡ್ ಫ್ಲೋ. ನಿಮಗೆ ಎಲ್ಲವೂ ಡೀಟೇಲ್ ರಿಪೋರ್ಟ್ ಬೇಕಾದರೆ ನೀವು ಏನು ಮಾಡಬೇಕು ಅಂದರೆ RTF1 ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ ಇದೇ ರೀತಿಯಾಗಿ ಇನ್ನೂ ತುಂಬ ಇದಿದೆ. ನೋಡಿ ಅಕೌಂಟ್ಸ್ ಬುಕ್ಗಳಿಗೆ ನಿಮಗೆ ಕೌಂಟರ್ ರಿಜಿಸ್ಟರ್ಡ್ ಬರುತ್ತೆ, ಪೇಮೆಂಟ್ ರಿಜಿಸ್ಟರ್, ರಿಸಿಪ್ಟ್ ರಿಜಿಸ್ಟರ್, ಸೇಲ್ಸು ಪರ್ಚೇಸು ಇವೆಲ್ಲ ರಿಜಿಸ್ಟರ್ಡ್ಗಳನ್ನು ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಹೋದರೆ ಔಟ್ಸ್ಟ್ಯಾಂಡಿಂಗಲ್ಲಿ ರಿಸೀವೇಬಲ್ ಮತ್ತು ಪೇಯಬಲ್ ರಿಪೋರ್ಟ್ಸನ್ನು ನೋಡ್ಬೋದು. ಎಲ್ಲವನ್ನು ನೀವು ಡೀಟೇಲ್ ರಿಪೋರ್ಟನ್ನು ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.